ಪಲ್ಲವಿ, ನಿಜವಾಗ್ಲೂ ಅವನು ಚಾರು ಗಂಡ ರಾಮಾಚಾರಿ ಅಂತ ಹೇಳಿದ್ನಾ? ಹೌದು ಕಣೆ, ನಾನು ಅವಾಗಿಂದ ಅದನ್ನೇ ತಾನೇ ಹೇಳ್ತಿರೋದು. ಅದ್ ಹೇಗೆ ಸಾಧ್ಯ? ನನ್ ಗಂಡ ಅವಳ ಗಂಡ ಅಂತ ಹೇಗೆ ಹೇಳ್ಕೊಂಡ್ ಬಂದಿದ್ದ? ನೀನೇ ಹೇಳ್ಬೇಕು. ಅವ್ನ್ ನಿನ್ ಗಂಡ ಅನ್ನೋದೇ ನಿಜ ಆಗಿದ್ರೆ ಅವನಕ್ಕ ಚಾರು ಗಂಡ ಅಂತ ಹೇಳ್ತಿದ್ನೆ. ಅದು ಯಾಕಪ್ಪ? ನಾನು ನಿನ್ನ ಹತ್ರ ಸುಳ್ಳು ಹೇಳಿದೆ, ರುಕ್ಕು ಮನೆಗೆ ಹೋಗಿದ್ದೆ ಅಂತ. ಸುಳ್ಳು ಹೇಳೋದು ತಪ್ಪಮ್ಮ, ಆದರೂ ಸುಳ್ಳು ಹೇಳ್ಬಿಟ್ಟೆ, ಕ್ಷಮ್ಸಮ್ಮ. ಹೋಗ್ಲಿ ಬಿಡಪ್ಪ. ಅಲ್ಲ, ನೀನ್ ನನ್ನ ಹತ್ರ ರುಕ್ಕು ಮನೆಗೆ ಹೋಗ್ತೀನಿ ಅಂತ ತಾನೇ ಹೇಳ್ಬಿಟ್ಟು ಹೋಗಿದ್ದು. ಇವತ್ತು ನಿಮ್ ಮದುವೆ ಆದ ದಿನ ಅಲ್ವಾ? ಅಲ್ಲಮ್ಮ, ಮನೆಯಲ್ಲಿ ಸಾವನ್ನ ನೋವೇ ತೀರಿಲ್ಲ, ಅಂಥದ್ರಲ್ಲಿ ಮದುವೆ ವಾರ್ಷಿಕೋತ್ಸವ ಅದೆಲ್ಲ ಯಾಕೆ? ಮನ್ಸಿಗೇನೋ ಹೋಗ್ಬೇಕು ಅಂತ ಅನ್ಸ್ಲಿಲ್ಲ, ಅದಕ್ಕೆ ಹೋಗ್ಲಿಲ್ಲಮ್ಮ. ಅವಳಿಗೆ ಆಸೆ ಅನ್ನೋದಿರುತ್ತಲ್ವೇನೋ, ಅವಳು ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ. ಇರ್ಲಿ ಬಿಡಮ್ಮ, ನಾಳೆ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ವಿಚಾರ ಏನೇ ಇದ್ರು ಸುಳ್ಳೆಳ ತಪ್ಪು ಮಗನೆ. ಅಮ್ಮ, ಅದು ನನಗನ್ಸಿದ್ದು ಹೇಳಿದೆಪ್ಪ. ನಿನಗೆ ತಿಳಿದೇ ಇರೋದು ಏನೂ ಇಲ್ಲ. ಹೊತ್ತಾಯ್ತು, ಹೋಗ್ಮೇಲೆ ಹೋಗ್ಪ. ರಾಮಾಚಾರಿ, ಅಮ್ಮ ಹೇಳಿದ್ ಕೇಳಿಸ್ಕೊಂಡ? ಏನಂತ? ಸುಳ್ಳು ಹೇಳೋದು ತಪ್ಪು ಅಂತ. ಸುಳ್ಳು ಹೇಳೋದು ತಪ್ಪು ಅಂತ ನನಗೂ ಗೊತ್ತು ಕಣೋ, ಅದರ ಪರಿಸ್ಥಿತಿ ಈ ಥರ ಇದೆಯಲ್ಲ. ಅದಕ್ಕೆ ಅಟ್ಲೀಸ್ಟ್ ಮನೆಯವ್ರಿಗಾದ್ರೂ ನೀನೇ ರಾಮಾಚಾರಿ ಅನ್ನೋ ಸತ್ಯನ ಹೇಳೋದು ವಾಸಿ. ಬೇಡ. ಯಾಕೆ? ಅಮ್ಮಂಗೆ ಯಾವ ಮಗ ಸತ್ರು ನೋವೇ ತಾನೆ. ಒಂದಲ್ಲ ಒಂದಿನ ನಿಜ ಹೇಳಲೇಬೇಕು, ಸತ್ಯ ಗೊತ್ತಾಗ್ಲೇಬೇಕು. ಅದ್ರ ಸಮಯ ನೋಡ್ಕೊಂಡು ಹೇಳೋಣ ಅಂತ ಸುಮ್ಮನಿದ್ದೇನೆ. ಅಷ್ಟರಲ್ಲಿ ರುಕ್ಕು ಇಲ್ಲಿಗೆ ಬಂದು ಏನಾದ್ರೂ ಎಡ್ವರ್ಟ್ ಮಾಡಿದ್ರೆ ಕಷ್ಟ ರಾಮಾಚಾರಿ. ಅವಳೇಲ್ ಬರ್ತಾಳೆ? ಯಾಕೆ ಅವಳಿಗೆ ಸತ್ಯ ಗೊತ್ತಿಲ್ಲ ತಾನೆ? ಅದು ಅಲ್ಲದೆ ಅವಳು ಈ ಮನೆಗೆ ಬಂದ್ರೆ ಎಲ್ಲಿ ರಾಮಾಚಾರಿ ದೇವ ಅವಳನ್ನ ಕಾಡುತ್ತೋ ಅನ್ನೋ ಭಯ ಇರೋದ್ರಿಂದ ಅವಳ ಈ ಕಡೆ ತಲೆ ಹಾಕು ಮಲಗಲ್ಲ. ಪಲ್ಲವಿ, ನಿಜವಾಗ್ಲೂ ಅವನು ಚಾರು ಗಂಡ ರಾಮಾಚಾರಿ ಅಂತ ಹೇಳಿದ್ನಾ? ಹೌದು ಕಣೆ, ನಾನು ಅವಾಗಿಂದ ಅದನ್ನೇ ತಾನೇ ಹೇಳ್ತಿರೋದು. ಅದ್ ಹೇಗೆ ಸಾಧ್ಯ? ನನ್ ಗಂಡ ಅವಳ ಗಂಡ ಅಂತ ಹೇಗೆ ಹೇಳ್ಕೊಂಡ್ ಬಂದಿದ್ದ? ನೀನೇ ಹೇಳ್ಬೇಕು. ಅವ್ನ್ ನಿನ್ ಗಂಡ ಅನ್ನೋದೇ ನಿಜ ಆಗಿದ್ರೆ ಅವನಕ್ಕ ಚಾರು ಗಂಡ ಅಂತ ಹೇಳ್ತಿದ್ನೆ. ಅದು ನನ್ ಗಂಡ ಕಿಟ್ಟಿ ಮತ್ತೆ ರಾಮಾಚಾರಿ ಇಬ್ರು ಟ್ವಿನ್ಸ್ ಕಣೆ. ಆದ್ರೆ ಚಾರು ಗಂಡ ರಾಮಾಚಾರಿ ಸತ್ತೋಗಿದ್ದಾನೆ. ಇವಾಗ ಬದುಕಿರೋದು ಗಂಡ ಕೃಷ್ಣ ಮಾತ್ರ. ಹೌದಾ? ನೀನ್ ಹೇಳ್ತಿರೋದ್ ಕೇಳ್ತಿದ್ರೆ ಇವಾಗ ಬೇರೆ ಏನೋ ಇದೆ ಅಂತ ಅನ್ಸ್ತಿದೆ. ಇಲ್ಲಾಂದ್ರೆ ಸತ್ತಿರೋ ಗಂಡನ ಬದುಕಿದಾನೆ ಅಂತ ಹೇಳ್ಕೊಳಕ್ಕೆ ಆ ಚಾರು ಹೇಗ್ ಸಾಧ್ಯ? ಅವಳು ಹೇಳ್ಕೊಂಡ್ರು, ಅದಕ್ ನಿನ್ ಗಂಡ ಯಾಕೆ ಒಪ್ಕೋಬೇಕು? ಪಲ್ಲವಿ, ನೀನ್ ಹೇಳಿದ್ದನ್ ಕೇಳಿ ನನ್ ತಲೆ ಕೆಟ್ಟೋಯ್ತು ಕಣೆ. ಆದ್ರೂ ನೀನ್ ಹೇಳಿದ್ದನ್ನ ನನಗ್ ನಂಬೋದಕ್ ಆಗ್ತಿಲ್ಲ. ನೀನ್ ನಂಬು ಬಿಡು, ಸತ್ಯ ಬದ್ಲಾಗಲ್ಲ ತಾನೆ. ಸುಳ್ಳು ಹೇಳಿ ನನ್ಗೇನೆ ಲಾಭ? ಸರಿಯಾಗಿ ತಲೆಗೆ ಹುಳ ಬಿಟ್ಟೆ ಕಣೆ. ಆದ್ರೂ ನನ್ ಗಂಡ ಕೃಷ್ಣ ಯಾಕ ಚಾರು ಜೊತೆ ಬಂದಿದ್ದ? ನನ್ ರಾಮಾಚಾರಿ ಅಂತ ಯಾಕೆ ಸುಳ್ಳು ಹೇಳ್ದ? ಆಮೇಲೆ ಇನ್ನೊಂದ್ ಮುಖ್ಯವಾದ ವಿಷಯ ಕಣೆ, ನಾಳೆ ಚಾರುಗೆ ಅದ್ಯಾವ್ದೋ ಚೌಟ್ರಿಲಿ ಸೀಮಂತ ಶಾಸ್ತ್ರ ನಡೀತಿದೆ. ಪಲ್ಲವಿ, ಏನ್ ಹೇಳ್ತಿದ್ಯಾ ನೀನು? ಹೌದು ಕಣೆ, ನನ್ ಸಂಸಾರನ ಹಾಳು ಮಾಡಿ ನನ್ ಸಂತೋಷನೇ ಕಿತ್ಕೊಂಡು ಅವ್ರು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಅದಕ್ ನಾನ್ ಅವಕಾಶ ಕೊಡಲ್ಲ. ಅವ್ರು ಯಾವ್ದೇ ಕಾರಣಕ್ಕೂ ಸಂತೋಷವಾಗಿರ್ಬಾರ್ದು. ನೀನ್ ಹೇಳಿದ್ ಕೇಳಿದ್ಮೇಲೆ ಇದು ನೀನ್ ಒಬ್ಳು ಸಂಸಾರದ ಸಮಸ್ಯೆ ಮಾತ್ರ ಅಲ್ಲ, ನನ್ ಸಂಸಾರಕ್ಕೂ ದೊಡ್ಡ ಸಮಸ್ಯೆನೆ. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನಾನೇ ಏನಾದ್ರೂ ಮಾಡ್ತೀನಿ. ಹಲೋ ಮಾಮ್. ಬೇಬಿ, ವಿವೇಕ್ ನಿನ್ನ ಮದ್ವೆ ಆಗ್ತಾ ಇರೋನು. ಅವನನ್ನ ಮೀಟ್ ಮಾಡ್ಬೇಕು ಅಂದಾಗ್ಲೂ ಕುಡ್ಕೊಂಡ್ ಬರ್ಬೇಕಾ? ಯಾಕೆ ಬೇಜಾರ್ ಮತ್ತೆ? ವಿವೇಕ್ ಫಾರಿನ್ ಅಲ್ಲಿ ಇದ್ ಬಂದವನು, ಡ್ರಿಂಕ್ಸ್ ಮಾಡದೆ ಇರ್ತಾನ? ಮಾಮ್ ಪ್ಲೀಸ್, ಡ್ರಿಂಕ್ಸ್ ಸ್ಮೆಲ್ ಬಂದ ತಕ್ಷಣ ನನಗೆ ವಾಂತಿ ಬರುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಸೆನ್ಸಿಟಿವ್ ಆಗಿರ್ತೀವಲ್ವಾ, ಇದೊಂದು ಅಭ್ಯಾಸನ ಹೇಗಾದ್ರೂ ಮಾಡಿ ಅವಾಯ್ಡ್ ಮಾಡಕ್ ಹೇಳು ಮಾಮ್.
ನನ್ ಭಾವಿ ಮಾವನ್ ಜೊತೆ ಈ ವಿಷಯನ ಮಾತಾಡೋದಕ್ಕೆ ನನಗ್ ಬೇಜಾರಾಗ್ತದೆ. ನೀನೇ ಹೇಗಾದ್ರೂ ಮಾಡಿ ಹೇಳು. ಓಕೆ ಬೇಬಿ, ನಾನು ಮೇಡಮ್. ಒಂದು ಗುಡ್ ನ್ಯೂಸ್. ಏನದು? ಇವತ್ತು ಸಂಜೆ 4 ಗಂಟೆಗೆ ಸೀಮಂತ ಕಾರ್ಯಕ್ರಮ ಫಿಕ್ಸ್ ಆಗಿದೆ. ಯಾರು ಹೇಳಿದ್ದು? ರಾಘವ್ ಅವ್ರು ಫೋನ್ ಮಾಡಿ ಹೇಳಿದ್ರು. ಹೌದಾ? ಎಲ್ಲಂತ? ಎಲ್ಲಿ ಅಂತ ಅಡ್ರೆಸ್ನ ಫೋನಿಗೆ ಮೆಸೇಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾವು ಇವತ್ತು ಇಬ್ಬರು ಆಚೆ ಹೋಗ್ಬೇಕು. ಅಲ್ಲ, ಇವತ್ತು ಸುಳ್ಳು ಹೇಳ್ಬೇಕಾ? ಇವತ್ತು ನಾನು ಅದೇ ಸುಳ್ಳನ್ನ ಅಮ್ಮಂಗೆ ಹೇಳ್ತೀನಿ. ಯಾವ ಸುಳ್ಳು ರಾಮಾಚಾರಿ? ಇವತ್ತು ನಮ್ಮನೇಲಿ ರುಕ್ಕು ಜೊತೆ ಚಾರು ಇರ್ತಾಳೆ ಅಂತ. ನೀವು ಅದನ್ನೇ ಒಪ್ಕೊಳ್ಳಿ. ಆಯ್ತಾಯ್ತಾಯ್ತು, ಬೇಗ ಹೊರಡಿ. ಅವನ ಅಡ್ರೆಸ್ ಕಳ್ಸಿದ್ರೆ ನನ್ಗೂ ಕಳ್ಸ್ಬಿಡಿ. ನಿನಗ? ಹೌದು, ನೀವಿಬ್ರು ಹೋದಾಗ ಬರೋದ್ ಲೇಟ್ ಆದ್ರೆ ನಾನ್ ಕರ್ಕೊಬರಕ್ಕೆ ಬರ್ಬೇಕಲ್ಲ. ಸರಿ ಆಯ್ತು. ನಮ್ಮತ್ಕೆ ಸೀಮಂತಕ್ಕೆ ನಾನ್ ಬರೋದ್ ಬೇಡ್ವಾ? ಹೇಗಿದ್ರು ಸುಳ್ಳು ಹೇಳ್ತಾ ಇದ್ರ ನಾನು ಪೂಜೆ ಇದೆ ಅಂತ ಸುಳ್ಳು ಹೇಳ್ಕೊಂಡ್ ಬರ್ತೀನಿ. ಆದ್ರೆ ನಿಮ್ಗಿಂತ ಮುಂಚೆ ನಾನು ಅಲ್ಲಿರ್ತೀನಿ. ಹೇಳ್ ಪಲ್ಲವಿ. ಇವಾಗ ನೀನ್ ಹೇಳ್ಬೇಕು ಅನಿತಾ. ಅಂದ್ರೆ ಏನ್ ಅರ್ಥ? ಏನಿಲ್ಲ ಅನಿತಾ, ಈ ಝಾನ್ಸಿ ವಿಷಯದಲ್ಲಿ ಮುಂದೆ ಏನ್ ಮಾಡಕ್ ಹೊರಟಿದ್ಯಾ? ಅದ್ರಿಂದ ಏನಾಗುತ್ತೆ ಅನ್ನೋದೆಲ್ಲ ನೀನೇ ಹೇಳ್ಬೇಕು ತಾನೆ. ಇಷ್ಟು ದಿನ ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಹೇಳಿ ಹೇಳಿ ಏನು ಮಾಡಕ್ ಆಗ್ಲಿಲ್ವಲ್ಲ. ಅದೇ ರೀತಿ ಇನ್ ಮುಂದೆ ನಿನ್ನಿಂದ ಏನ್ ಮಾಡಕ್ ಆಗಲ್ಲ ಅಂತ ಆಡ್ಕೊಂಡ್ ನಗೋದಕ್ಕ? ಅಯ್ಯೋ, ಯಾಕ್ ಅನಿತಾ ಹೀಗ್ ಮಾತಾಡ್ತಿದ್ಯಾ? ನಾನ್ ಯಾವತ್ತಾದ್ರೂ ಹಾಗ್ ಮಾಡಿದೀನಾ? ಅವಳ ಮೇಲೆ ನಿನ್ಗೆ ಎಷ್ಟು ಕೋಪ ಇದೆಯೋ ಅದ್ರ ಡಬ್ಬಲ್ ಕೋಪ ನನ್ಗ ಅವಳ ಮೇಲಿದೆ. ಕೋಪ ಇರೋಳು ಏನಾದ್ರೂ ಮಾಡು, ಅದನ್ ಬಿಟ್ಟು ನನ್ನನ್ನ ಇದ್ಯಾ? ಖಂಡಿತ ಮಾಡ್ತೀನಿ ಅನಿತಾ. ನಾನ್ ಮಾತ್ರ ಸುಮ್ನೆ ಇರೋಳೆ ಅಲ್ಲ. ಆದ್ರೆ ನೀನೇನ್ ಮಾಡ್ಬೋದು ಅನ್ನೋ ಕ್ಯೂರಿಯಾಸಿಟಿ ಇತ್ತು, ಅದಕ್ಕೆ ಕೇಳ್ತಿದ್ದೆ ಅಷ್ಟೆ. ಈ ಸಲ ಏನ್ ಮಾಡ್ತೀನಿ ಹೇಗ್ ಮಾಡ್ತೀನಿ ಅಂತ ಹೇಳಲ್ಲ, ಮಾಡ್ ತೋರಿಸ್ತೀನಿ. ಅವಳ ಲೈಫ್ ಅಲ್ಲಿ ಮುಟ್ಟು ನೋಡ್ಕೋಬೇಕು, ಹಾಗಿರುತ್ತೆ ನನ್ ಏಟು. ಸರಿ ಅನಿತಾ, ನೀನ್ ನನ್ನ ನಂಬದೇ ಇರ್ಬೋದು, ಆದ್ರೆ ನಾನ್ ಮಾತ್ರ ನಿನ್ಗಾಗಿರೋ ಅನ್ಯಾಯ ಬೇರೆ, ನನ್ಗಾಗಿರೋ ಅನ್ಯಾಯ ಬೇರೆ ಅಂತ ತಿಳ್ಕೊಂಡಿಲ್ಲ ಅನಿತಾ. ನಿನ್ ಜೀವನ ಹಾಳಾದ್ರೆ ನನ್ ಜೀವನನೂ ಹಾಳಾಗುತ್ತೆ ಅನ್ನೋದೇ ನಾನ್ ತಿಳ್ಕೊಂಡಿರೋದು. ಒಂದ್ ವೇಳೆ ನೀನ್ ಅವಳನ್ನ ಸುಮ್ನೆ ಬಿಟ್ರು ನಾನ್ ಮಾತ್ರ ಸುಮ್ನೆ ಬಿಡಲ್ಲ. ಸರಿ, ಹಾಗಿದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅದನ್ನ ಮಾಡಿ ಮೊದ್ಲು ಅವಳನ್ನ ಮನೆ ಬಿಟ್ಟು ಕಳ್ಸಕ್ಕೆ ವ್ಯವಸ್ಥೆ ಮಾಡು. ಅದಕ್ಕೂ ಮುಂಚೆ ನಿನ್ನ ಎಲೆಕ್ಷನ್ ಅಲ್ಲಿ ಸೋಲೋ ಹಾಗೆ ಮಾಡಿ ನಮ್ಮಿಬ್ರಿಗೆ ಅವಮಾನ ಮಾಡಿದ್ರಲ್ಲ, ಅವ್ರ ಸಂಸಾರನ ಸೋಲೋ ಹಾಗೆ ಮಾಡ್ತೀನಿ. ಇವತ್ತು ನಿನ್ ಜೀವನ ಮತ್ತೆ ನನ್ ಜೀವನ ಹಾಳಾಗಕ್ ಕಾರಣ ಆಗಿರೋ ಚಾರು ಮತ್ತೆ ರಾಮಾಚಾರಿ ಬಂಡವಾಳನ ಬಯಲ್ ಮಾಡ್ತೀನಿ ಮಾಡ್ತೀನಿ ಅಂತ ಬರೀ ಹೇಳೋದಲ್ಲ, ಅದ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಮಾಡ್ ತೋರ್ಸು. ಯಾಕೆಂದ್ರೆ ಇಲ್ಲಿವರೆಗೂ ನೀನ್ ಎಲ್ಲಾ ವಿಚಾರದಲ್ಲೂ ಬರೀ ಬಿಲ್ಡಪ್ ತಗೊಂಡಿರೋದು ಅಷ್ಟೇ ತಾನೆ, ಅದ್ ಬಿಟ್ಟು ಬೇರೆ ಇನ್ನೇನಾಗಿದೆ ನಿನ್ ಕೈಲಿ? ಆದ್ರೆ ಅವ್ರನ್ ಮಾತ್ರ ನಾನ್ ಸುಮ್ನೆ ಬಿಡಲ್ಲ. ಅವ್ರಿಗೊಂದ್ ಗತಿ ಕಾಣಿಸಿ ಆಮೇಲೆ ನಮ್ ಮನೇಲಿ ಬಿದ್ದಿರೋ ಈ ದರಿದ್ರದವ್ಳನ್ನ ವಿಚಾರಿಸ್ಕೋತೀನಿ. ರಾಮಾಚಾರಿ ಅವರೇ, ನಾನು ಸೀಮಂತ ನಡೆಯೋ ಜಾಗದ ಲೊಕೇಶನ್ ಕಳಿಸಿದ್ದೀನಿ. ನೀವು ನಿಮ್ಮ ಶ್ರೀಮತಿ ಚಾರು ಅವ್ರನ್ನ ಕರ್ಕೊಂಡು ಕರೆಕ್ಟ್ ಟೈಮಿಗೆ ಬಂದ್ಬಿಡಿ. ಅಂದ್ರೆ ಆ ಚಾರುಗ್ ಸೀಮಂತ ನಡೀತಿರೋದು ಈ ಜಾಗದಲ್ಲಿ ಅಂದಾಗಾಯ್ತು. ಇದನ್ನ ರುಕ್ಕು ಕಳ್ಸಿದ್ರೆ ಸಾಕು, ಮುಂದೇನ್ ಮಾಡ್ಬೇಕು ಅವಳೇ ಮಾಡ್ತಾಳೆ. ಆಮೇಲೆ ನಿಮ್ಗಳ ನಾಟ್ಕನು ಹೊರಗ್ ಬರುತ್ತೆ. ದೊಡ್ಡತೆ, ಒಂದ್ ನಿಮಿಷ ಈ ಕಡೆ ಬನ್ನಿ. ಬನ್ನಿ ದೊಡ್ಡತೆ. ಮುದ್ದತೆ, ದೊಡ್ಡತೆ, ನಿಮ್ಮಿಬ್ರ ಹತ್ರ ನಾನೊಂದ್ ವಿಷಯ ಮಾತಾಡ್ಬೇಕು. ಅದೇನ್ ಹೇಳೋ? ಏನಿಲ್ಲ ಮುದ್ದತೆ, ಈ ಮದ್ವೆ ಎಲ್ಲ ಆದ್ಮೇಲೆ ಮುಂದೇನು? ಮುಂದೇನಮ್ಮ, ಮಕ್ಳು ಮರಿ ಸಂಸಾರ ಅಂತ ಇರುತ್ತಲ್ವಾ? ಅದಾಗ್ಬೇಕಂದ್ರೆ ಶಾಂತಿ ಮುಹೂರ್ತ ಅಂದ್ರೆ ಮೊದಲನೇ ರಾತ್ರಿ ಆಗ್ಬೇಕು ತಾನೆ. ಅದು ನಿನ್ ವಿಷಯದಲ್ಲಿ ನಡೆಯಲ್ಲ ಬಿಡಮ್ಮ. ಅದಾದ್ಮೇಲೆ ಗರ್ಭಿಣಿ ಅನ್ನೋ ವಿಷಯ ಬರುತ್ತೆ.
ಅದು ಈ ಮನೇಲಿ ನಿನಗೆ ಸಾಧ್ಯನೇ ಇಲ್ಲ ಬಿಡು. ಗರ್ಭಿಣಿ ಅಂದಮೇಲೆ ಸೀಮಂತ ಶಾಸ್ತ್ರ ಮಾಡೋದು ಕಾಮನ್ನು. ಆದ್ರೆ ನೀನು ರಾಗು ಹೆಂಡತಿಯಾಗಿ ಅದನ್ನ ಮಾಡಿಸ್ಕೊಳ್ಳೋದು ಕನಸಿನ ಮಾತು. ದೊಡ್ಡ ಮಾವ, ನನ್ ವಿಷಯ ಬಿಡಿ. ಏನಾಗ್ಬೇಕೋ ಯಾವಾಗ ಆಗ್ಬೇಕೋ ತಾನಾಗೆ ಆಗತ್ತೆ. ಆದ್ರೆ ನೀವು ಲಾಸ್ಟ್ ಅಲ್ಲಿ ಹೇಳಿದ್ರಲ್ಲ ಸೀಮಂತ ಶಾಸ್ತ್ರ ಅಂತ, ಹಾಗಂದ್ರೆ ಏನು? ಅದನ್ನ ಯಾವಾಗ ಮಾಡ್ತಾರೆ? ಅದು ರೀ ನೀವು ಸುಮ್ನೆ ಕುತ್ಕೊಳ್ರಿ, ಎಲ್ಲ ಗೊತ್ತಿರೋ ತರ ಮಾತಾಡ್ಬೇಡಿ. ನೋಡಮ್ಮ, ಈ ಸೀಮಂತ ಶಾಸ್ತ್ರ ಮಾಡೋದು ತುಂಬು ಗರ್ಭಿಣಿಗೆ. ಅದ್ ನನ್ಗೂ ಗೊತ್ತು ದೊಡ್ಡತೆ, ಆದ್ರೆ ಅದನ್ನ ಹೇಗ್ ಮಾಡ್ತಾರ ಅದನ್ನ ಹೇಳಿ. ಅದೇನಂದ್ರೆ ಗರ್ಭಿಣಿನ ಕೂರ್ಸಿ 5 ಜನ ಮುತ್ತೈದೆಯರು ಅವಳಿಗೆ ಅರ್ಶಿನ ಕುಂಕುಮ ಹಚ್ಚಿ, ಕೈ ತುಂಬಾ ಬಳೆ ತೊಡಿಸಿ, ಅವಳ ಮುಡಿ ತುಂಬಾ ಹೂ ಮುಡಿಸಿ, ಯಾವುದೇ ತೊಂದ್ರೆ ಇಲ್ದ ಹಾಗೆ ಹೆರಿಗೆ ಆಗ್ಲಿ ಅಂತ ಆಶೀರ್ವಾದ ಮಾಡಿ ಅವಳ ಮಡ್ಲು ತುಂಬೋ ಮೂಲಕ ಸೀಮಂತ ಶಾಸ್ತ್ರ ಮಾಡ್ತಾರೆ. ಇವಾಗ ಅದು ಅಷ್ಟಕ್ಕೆ ಸೀಮಿತವಾಗಿ ಉಳ್ಕೊಂಡಿಲ್ಲ ಅಕ್ಕ. ಶಾಸ್ತ್ರ ಕೂಡ ಅವ್ರವ್ರ ಲೆವೆಲ್ಗೆ ಬದಲಾಗ್ಬಿಟ್ಟಿದೆ. ಕೆಲವ್ರಂತೂ ತಮ್ಮ ಆಡಂಬರ ತೋರ್ಸ್ಕೊಳ್ಳೋಕೆ ಅಂತಾನೆ ಸೀಮಂತ ಶಾಸ್ತ್ರ ಮಾಡ್ತಾರೆ. ಆಚರಣೆ ಹೇಗಾದ್ರೂ ಬದಲಾಗ್ಲಿ ಮಂಜುಳಾ, ಆದ್ರೆ ಉದ್ದೇಶ ಮಾತ್ರ ಏನು ಬದಲಾಗಿಲ್ವಲ್ಲ. ಆದ್ರೂ ಇದ್ರ ಬಗ್ಗೆ ಎಲ್ಲ ನನಗ್ ಗೊತ್ತಿರ್ಲಿಲ್ಲ. ಆದ್ರೆ ಹೆರಿಗೆ ಅನ್ನೋದು ಹೆಣ್ಣಿನ ಪುನರ್ಜನ್ಮ ಅಂತ ಕೇಳಿದ್ದೆ. ಅಂದ್ರೆ ಆ ಹೆಣ್ಣು ತನ್ ಪುನರ್ಜನ್ಮನ ಗೆದ್ದು ಬರ್ಲಿ ಅಂತ ಹಾರೈಸಕ್ಕೆ ಸೀಮಂತ ಮಾಡೋದು ಅಂತ ಅರ್ಥ ಆಯ್ತು. ಹೌದು. ಅದ್ ಸರಿ, ನೀನೇನು ಇದ್ದಕ್ಕಿದ್ದಂಗೆ ಇದ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ಯಾ? ಏನೇ ಆಗ್ಲಿ ಒಂದ್ ಹೆಣ್ಣಾಗಿದ್ದನ್ನೆಲ್ಲ ತಿಳ್ಕೊಳ್ಬೇಕಲ್ವ ಮುದ್ದತೆ. ಯಾಕಂದ್ರೆ ನೆಕ್ಸ್ಟ್ ಈ ಶಾಸ್ತ್ರ ಎಲ್ಲ ನನ್ಗೆ ತಾನೇ ಮಾಡೋದು. ಅದಕ್ಕೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಪ್ರಿಪೇರ್ ಆಗಕ್ಕೆ ಮುದ್ದತೆ. ಇವಳು ಯಾವುದನ್ನು ಸುಮ್ನೆ ಕೇಳಿ ತಿಳ್ಕೊಳ್ಳೋಳು ಅಲ್ಲ. ಈಗೆಲ್ಲ ತಿಳ್ಕೊಳ್ತಾ ಇದ್ದಾಳೆ ಅಂದ್ರೆ ಇದ್ರ ಹಿಂದೆ ಏನೋ ಬಲವಾದ ಕಾರಣ ಇದೆ. ಅದು ಏನಾಗಿರ್ಬಹುದು?